ग्रीव साध साध सब नेक हैं, आप अपनी ठोरे। जो सतलोक ले जाएंगे वो साधु कोई और। ಪುಣ್ಯಾತ್ಮರೇ, ಸೌಭಾಗ್ಯವಿದೆ ನಿಮ್ಮದು. ನಿಮಗೆ ಈ ಯಥಾರ್ಥ ಜ್ಞಾನ ಅಮೃತ ವಚನ ಕೇಳಲು ಸಿಕ್ಕಿದೆ, ಸೌಭಾಗ್ಯವು ಪ್ರಾಪ್ತವಾಗಿದೆ ನಿಮಗೆ. ಭಕ್ತಿ ಮುಕ್ತಿ ಕೆ ದಾತಾ ಸದ್ಗುರು ये भटकत प्राण फिरंदा, उस साहेब के हुक्म बिना नहीं तरोवर पात हिलंदा. ಆ ಪರಮಾತ್ಮ ಕಬೀರ ಭಗವಂತನ, ಅಲ್ಲಾಹು ಅಕ್ಬರನ, ಆ ಮಹಾನ್ ಪರಮೇಶ್ವರನದ್ದು ನಿಮ್ಮ ಮೇಲೆ ಅಪಾರ ದಯೆ ಇದೆ ಮತ್ತು ನೀವು ಯುಗಯುಗಗಳಿಂದ ಬಹಳ ಪುಣ್ಯಕರ್ಮಿ ಪ್ರಾಣಿಗಳಾಗಿದ್ದೀರಿ. ನೀವು ಇಂತಹ ಬಿಡುವಿಲ್ಲದ ವ್ಯಸ್ತ ಜೀವನದಿಂದ ಸಮಯ ತೆಗೆದು ಇಲ್ಲಿ ಪರಮಾತ್ಮನ ದರಬಾರಿನಲ್ಲಿ ತಲುಪುತ್ತೀರಿ. ಆ ಪರಮಾತ್ಮನ ದಯೆ ಇಲ್ಲದೆ ನೀವು ಇಲ್ಲಿ ತಲುಪಲು ಸಾಧ್ಯವಿಲ್ಲ. ನೀವು ಈ ಜ್ಞಾನವು ಕೇಳಲು ಸಾಧ್ಯವಿಲ್ಲ. ನಿಮ್ಮ ತನಕ ಇದು ತಲುಪಲು ಸಹ ಸಾಧ್ಯವಿಲ್ಲ. ಈ ಜ್ಞಾನವನ್ನು ನಿಮ್ಮ ತನಕ ತಲುಪಿಸಲು ಪರಮಾತ್ಮನು 600 ವರ್ಷಗಳ ಮೊದಲು ಪ್ರಯತ್ನ ಮಾಡಿದ್ದರು. ಮತ್ತು ಆ ದುಷ್ಟ ಜನರು, ಸ್ವಾರ್ಥಿ, ನಕಲಿ ಗುರುಗಳು ತಮ್ಮ ಹೊಟ್ಟೆ ಪಾಡನ್ನೇ ಆಗ ಉತ್ತಮವೆಂದು ತಿಳಿದು, ಪ್ರಥಮವೆಂದು ನಂಬಿ, ತಮ್ಮ ಸ್ವಾರ್ಥವನ್ನು ಪ್ರಧಾನವೆಂದು ತಿಳಿದು ಕಬೀರ ಭಗವಂತ ಆ ಧಾಣಕರೂಪಿ ನೇಕಾರನನ್ನು ಬಹಳ ತೊಂದರೆ ಕೊಟ್ಟರು ಮತ್ತು ಯಥಾರ್ಥ ಜ್ಞಾನವನ್ನು ನಮ್ಮ ತನಕ, ನಿಮ್ಮ ತನಕ ಬರಲು ಬಿಡಲಿಲ್ಲ. ಆ ಪರಮೇಶ್ವರನು ಆ ಅಮರ ಜ್ಞಾನವನ್ನು ತನ್ನ ವಾಣಿಯಲ್ಲಿ, ಸಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಕಬೀರ ವಾಣಿಯಲ್ಲಿ ಲಿಪಿಬದ್ಧ ಮಾಡಿಸಿದರು ತನ್ನ ಪ್ರೀತಿಯ ಆತ್ಮ ಧರ್ಮದಾಸನಿಂದ. ಈಗ ಆ ಜ್ಞಾನವನ್ನು, ಪರಮಾತ್ಮನ ಆ ವಿಧಾನವನ್ನು 600 ವರ್ಷಗಳ ಮೊದಲೇ ಪರಮೇಶ್ವರ ತನ್ನಿಂದ ರಚಿಸಲ್ಪಟ್ಟ ಸೃಷ್ಟಿಯ ಮಾಹಿತಿ ಮತ್ತು ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ಇಲ್ಲಿ ಏಕೆ ದುಃಖಿಯಾಗುತ್ತಿದ್ದೇವೆ, ಜನ್ಮ ಮತ್ತು ಮೃತ್ಯುವಿನ ಕಾರಣವೇನಾಗಿದೆ, ಇದನ್ನೆಲ್ಲವನ್ನು ಆ ಸಮಯ ಹೇಳಬಯಸಿದ್ದರು. ಆದರೆ ಈ ನಕಲಿ ಧರ್ಮಗುರುಗಳು, ಈ ದುಷ್ಟ ಜನರು ನಮ್ಮ ತನಕ ಇದನ್ನು ತಲುಪಲು ಬಿಡಲಿಲ್ಲ. ಪರಮಾತ್ಮನ ಘೋರ ವಿರೋಧ ಮಾಡಿದರು. ಅವರನ್ನು ಕತ್ತರಿಸುವ, ಕೊಲ್ಲುವ, ಕೆಟ್ಟ ರೀತಿಯಲ್ಲಿ ಹಿಂಸೆ ಕೊಡುವುದರಲ್ಲಿಯೇ ತೊಡಗಿದ್ದು ಜನರನ್ನು ಭ್ರಮಿತಗೊಳಿಸುತ್ತಲಿದ್ದರು. ಆಗ ಪರಮೇಶ್ವರ ಹೇಳಿದರು, 5500 ವರ್ಷ ಕಲಿಯುಗ ಕಳೆದಾಗ ನನ್ನ ಎಲ್ಲ ಪ್ರೀತಿಯ ಆತ್ಮಗಳನ್ನು ಶಿಕ್ಷಿತರನ್ನಾಗಿಸುತ್ತೇನೆ. ಇಡೀ ಮಾನವ ಸಮಾಜವನ್ನು ಮತ್ತು ಸದ್ಗ್ರಂಥಗಳನ್ನು, ಈ ಎಲ್ಲ ಧರ್ಮದ ಧಾರ್ಮಿಕರು ತಮ್ಮ ಧರ್ಮಗ್ರಂಥಗಳನ್ನು ಸತ್ಯವೆಂದು ನಂಬುತ್ತಾರೆ. ಮತ್ತು ಯಾವ ಗುರುಗಳನ್ನು ನಾವು ಶಾಸ್ತ್ರಗಳ ಜ್ಞಾನಿ ಎಂದು ನಂಬುತ್ತಿದ್ದೆವು, ಅವರು ತಮ್ಮದೇ ಸದ್ಗ್ರಂಥಗಳಿಂದ ಪರಿಚಿತರಾಗಿರಲಿಲ್ಲ, ಅಪರಿಚಿತರಾಗಿದ್ದರು, ಅಜ್ಞಾನಿಗಳಾಗಿದ್ದರು. ಮತ್ತು ನಾವು ಅವರನ್ನು ಕೇವಲ ಸಂಸ್ಕೃತ ಭಾಷೆಯನ್ನು ತಿಳಿದ ಕಾರಣ ಅವರ ಮೇಲೆ ವಿಶ್ವಾಸ ಮಾಡುತ್ತಿದ್ದೆವು. ಎಲ್ಲ ಸದ್ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿವೆ ಮತ್ತು ನಮ್ಮ ಈ ಹಿಂದೂ ಧರ್ಮ ಗುರುಗಳು ಸಂಸ್ಕೃತ ಭಾಷೆಯನ್ನು ಓದಿದ್ದಾರೆ. ಇವರು ಸದ್ಗ್ರಂಥಗಳನ್ನು ಸರಿಯಾಗಿ ತಿಳಿದಿರಬಹುದು, ಇವರು ಸತ್ಯವನ್ನು ಹೇಳುತ್ತಿದ್ದಾರೆ. ಮತ್ತು ಅವರ ಬೇಳೆ ಬೇಯುತ್ತಲಿತ್ತು ಆ ಸಮಯ. ಅಂದರೆ ಕಬೀರ ನೇಕಾರ ಧಾಣಕನಾಗಿದ್ದಾನೆ ಮತ್ತು ಆ ಸಮಯ ಸಂಸ್ಕೃತ ಓದುವ ಅಧಿಕಾರ ಕೇವಲ ಬ್ರಾಹ್ಮಣ ವರ್ಗಕ್ಕೆ ಮಾತ್ರ ಇತ್ತು. ಅದಕ್ಕಾಗಿ ಸಾಮಾನ್ಯ ಜನರಿಗೆ ಈ ಸಂಶಯವಾಗಲಿಲ್ಲ. ಬ್ರಾಹ್ಮಣರ ಮೇಲೆ ವಿಶ್ವಾಸವಿತ್ತು ಮತ್ತು ಸಂಶಯವಾಯಿತು, ಕಬೀರರ ಮೇಲೆ ಅಶಿಕ್ಷಿತರೆಂದು. ಪರಮೇಶ್ವರ, ಕಬೀರರು ಅಶಿಕ್ಷಿತರಾಗಿದ್ದಾರೆ, ಇವರು ಸುಳ್ಳು ಹೇಳುತ್ತಿರಬಹುದು ಸದ್ಗ್ರಂಥಗಳ ಬಗ್ಗೆ. ಏಕೆಂದರೆ ಸದ್ಗ್ರಂಥಗಳು ನಮ್ಮ ಪವಿತ್ರ ವೇದ, ಪವಿತ್ರ ಶ್ರೀಮದ್ ಭಗವದ್ಗೀತೆ, ಪವಿತ್ರ ಪುರಾಣಗಳು ಇತ್ಯಾದಿಗಳು ಈ ಎಲ್ಲವೂ ಸಂಸ್ಕೃತ ಭಾಷೆಯಲ್ಲಿ ಲಿಪಿಬದ್ಧವಾಗಿವೆ. ಅದಕ್ಕೆ ಪರಮಾತ್ಮನು ಈ ಸಮಯವನ್ನು ನಿರ್ಧಾರ ಮಾಡಿ ತಮ್ಮ ಪ್ರೀತಿಯ ಆತ್ಮ ಧರ್ಮದಾಸರಿಗೆ ಹೇಳಿದ್ದರು. ಆಗ ಧರ್ಮದಾಸನು ಕೇಳಿದ, ಪರಮಾತ್ಮ, ಇಂದಂತೂ ಬಹಳ
ಧಾರ್ಮಿಕ ವ್ಯಕ್ತಿಗಳಿದ್ದಾರೆ. ಇವರಲ್ಲಿ ಧಾರ್ಮಿಕತೆ ಇದೆ, ಕೆಟ್ಟತನವೂ ಸ್ವಲ್ಪ ಇದೆ, ಅಂದರೆ ಕಡಿಮೆ ಇದೆ. ಕೆಡುಕುಗಳು ಕಮ್ಮಿ ಹೆಸರಿಗಷ್ಟೇ. ಮತ್ತು 5500 ವರ್ಷ ಕಲಿಯುಗ ಕಳೆದಾಗ, ಅಂದರೆ ಇಂದಿನಿಂದ 600 ವರ್ಷಗಳ ನಂತರವಂತೂ ನೀವು ಹೇಳುತ್ತೀರಿ, ಕಲಿಯುಗದಲ್ಲಿ ಮಾನವರ ಸ್ವಭಾವ ಇನ್ನೂ ಕೆಟ್ಟು ಹೋಗುತ್ತದೆ, ಇವರ ವಿಚಾರಗಳು ಮಲಿನವಾಗುತ್ತವೆ, ಚರಿತ್ರೆಯೂ ಸರಿ ಇರುವುದಿಲ್ಲ, ಅವಿಶ್ವಾಸಿಯಾಗಿ ದುಷ್ಕರ್ಮಿ ಆಗುತ್ತಾರೆ. ಆಗ ಇವರಿಗೆ ಹೇಗೆ ತಿಳಿಸುವಿರಿ ನನ್ನ ಮಾಲೀಕ? ಆಗ ಪರಮೇಶ್ವರ ಹೇಳಿದರು, ಆ ಸಮಯ ಎಲ್ಲಕ್ಕಿಂತ ಮೊದಲು ನಾನು ಇವರಿಗೆ ಶಿಕ್ಷಣ ಕೊಡುವೆ, ಶಿಕ್ಷಿತರನ್ನಾಗಿ ಮಾಡಿಸುವೆನು. ಪರಮಾತ್ಮ ಕಬೀರರು ಹೇಳುತ್ತಾರೆ, ಯೇ ಸಬ್ ಖೇಲ್ ಹಮಾರೆ ಕಿಯೆ, ಹಮ್ಸೆ ಮಿಲೆ ಸೋ ನಿಶ್ಚಯ ಜಿಯೆ. ಮತ್ತು ನಂತರ ಇವರು ಶಿಕ್ಷಿತರಾದಾಗ ನನ್ನ ದಾಸನನ್ನು ಕಳಿಸುವೆ. ಆಗಂತೂ ಹೇಳಿದರು, ನಾನು ಸ್ವಯಂ ಬರುವೆನೆಂದು. ಮತ್ತು ಆ ಸದ್ಗ್ರಂಥಗಳ ಗೂಢ ರಹಸ್ಯಗಳನ್ನು ಜನಸಾಮಾನ್ಯರಿಗೆ ಹೇಳುತ್ತೇನೆ. ಆದರೆ ಸ್ವಯಂ ಬರದ ಕಾರಣ ಈ ದಾಸನನ್ನು ಕಳುಹಿಸಿದ್ದಾರೆ ಪುಣ್ಯಾತ್ಮರೇ, ಆ ಪರಮಪಿತನು. ಮತ್ತು ಇಂದು ನೀವು ನೋಡುತ್ತಿದ್ದೀರಿ, ಈ ಎಲೆಕ್ಟ್ರಾನಿಕ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ಉಪಕರಣಗಳು, ಇಂಟರ್ನೆಟ್ ಸಿಸ್ಟಮ್, ಇಮೇಲ್, ಪ್ರೊಜೆಕ್ಟರ್, ಈ CD, DVD, ಪೆನ್ ಡ್ರೈವ್, ಏನೆಲ್ಲ ಟೆಕ್ನಿಕ್ ಇವೆ ಪರಮಾತ್ಮನು, ಈ ಏನೆಲ್ಲ ಟೆಕ್ನಿಕ್ ಇವೆ ಆ ಪರಮಪಿತ ಕಬೀರ್ ಭಗವಂತನು ನೀಡಿದ್ದಾನೆ ಮಾನವರಿಗೆ. ಇದು ಮಾನವ ಸ್ತರದ ಯೋಚನೆಯಲ್ಲ, ಸತ್ಯವೆಂದು ನಂಬಿ. ಒಂದೊಮ್ಮೆ ಇದು ಮಾನವನ ಯೋಚನೆಯಾಗಿದ್ದರೆ ಸುಮಾರು 40 ಲಕ್ಷ ವರ್ಷಗಳು, 40 ಲಕ್ಷ ವರ್ಷಗಳಂತೂ ಈ ಚತುರ್ಯುಗದ್ದು ಕಳೆದು ಹೋಗಿ, ಮತ್ತು ಇದುವರೆಗೆ ಈ ಟೆಕ್ನಿಕ್ ಉಪಲಬ್ಧವಾಗಲಿಲ್ಲ, ಮಾನವನು ಸಂಶೋಧಿಸಲಾಗಲಿಲ್ಲ. ಪರಮಾತ್ಮನು ಕಲಿಯುಗವೆಂದು ಇದಕ್ಕಾಗಿ ಹೆಸರಿಟ್ಟರು ಇದರದು, ಅಂದರೆ ಇದು ಮಷಿನರಿ ಯುಗ ಆಗಿರುವುದು. ಪರಮಾತ್ಮ ಇದರಲ್ಲಿ ತನ್ನ ಮಕ್ಕಳಿಗೆ ಟೆಕ್ನಿಕ್ ಕೊಡುವರು. ಮತ್ತು ಇದರ ಮೂಲ ಉದ್ದೇಶವಾಗಿತ್ತು ಏನೆಂದರೆ, ಈ ತತ್ವಜ್ಞಾನವನ್ನು ಯಾವುದನ್ನು 600 ವರ್ಷಗಳ ಮೊದಲು ಪರಮಾತ್ಮ ಕಬೀರರು ಹೇಳಬಯಸಿದ್ದರು, ಇಂದು ಮನೆಯಲ್ಲಿ ಕುಳಿತಲ್ಲಿಯೇ ತಮ್ಮ ಮಕ್ಕಳಿಗೆ ಈ ಟಿವಿಯ ಮಾಧ್ಯಮದಿಂದ, ಇಂಟರ್ನೆಟ್ನ ಮಾಧ್ಯಮದಿಂದ, ಈ ಯೂಟ್ಯೂಬ್ ಇತ್ಯಾದಿ ಏನಾಗಿವೆಯೇ ಇವುಗಳ ಮಾಧ್ಯಮದಿಂದ ಮನೆಯಲ್ಲಿ ಕುಳಿತವರಿಗೆ ಈ ಅಮೃತ ಜ್ಞಾನವನ್ನು ಹೇಳುವೆ. ಆಗ ಇವರು ತಿಳಿದುಕೊಳ್ಳುವರು ಮತ್ತು ನನ್ನ ಬಳಿ ಬರುವರು ಮತ್ತು ಕಲ್ಯಾಣವನ್ನು ಮಾಡಿಕೊಳ್ಳುವರು. ಹಾಗಾಗಿ ಈ ಎಲ್ಲ ಉಪಕರಣಗಳನ್ನೇನು ಮಾಡಿಸಿದ್ದಾರೆ ಪರಮಾತ್ಮ, ಇವುಗಳನ್ನು ಇದಕ್ಕಾಗಿ ಕೊಟ್ಟಿದ್ದಾರೆ. ಆ ಪರಮಾತ್ಮ ಅಂದ್ರೆ ಗಾಡ್ ಗಿವನ್ ಮೈಂಡ್ ಆಗಿದೆ. ಜೀವಿಯ ತನ್ನ ಮಟ್ಟದ ಯೋಚನೆಯಲ್ಲ, ಇವನು ತಯಾರಿಸಲು ಸಾಧ್ಯವಿಲ್ಲ. ಮತ್ತು ಈಗ ಅಂತೆಯೇ ಈ ದಾಸನ ಜನ್ಮ ಒಂದು ರೈತ ಕುಟುಂಬದಲ್ಲಾಯಿತು. 50 ವರ್ಷಗಳ ಮೊದಲು, 40-50 ವರ್ಷಗಳ ಮೊದಲು, ಅಂದರೆ ನಾವು 10-12 ವರ್ಷದವರಾಗಿದ್ದಾಗ ನಮ್ಮ ಬಳಿ ಗೋಧಿಯ ಧಾನ್ಯವನ್ನು ತೆಗೆಯುತ್ತಿದ್ದರು. ಅದರಿಂದ ಹೊಟ್ಟು ಬೇರೆ, ಧಾನ್ಯ ಬೇರೆ ಬೇರೆ ಮಾಡಲು ಕೇವಲ 20 ಕ್ವಿಂಟಲ್ ಗೋಧಿಗೆ 1 ತಿಂಗಳು ಹಿಡಿಯುತ್ತಿತ್ತು. ಅದರ ಮೇಲೆ ಎತ್ತುಗಳನ್ನು ನಡೆಸುತ್ತಿದ್ದರು. ಒಂದು ಕಟ್ಟಿಗೆಯ ತುಂಡನ್ನು ಎತ್ತುಗಳಿಗೆ ಜೋಡಿಸಿ ಅವುಗಳನ್ನು ಸುತ್ತಾಡಿಸುತ್ತಿದ್ದರು. ಕನಿಷ್ಠ 1 ತಿಂಗಳ ಅಥವಾ 20 ದಿನಗಳಲ್ಲಿ ಅದು ಹೊಟ್ಟು ಆಗುತ್ತಿತ್ತು. ಆಗ ಅದರಿಂದ ಗೋಧಿ ಬೇರೆ ಮತ್ತು ಹೊಟ್ಟು ಬೇರೆ ಮಾಡುತ್ತಿದ್ದರು. ಇಂತಹ ಟೆಕ್ನಿಕ್ ಇತ್ತು ಆ ಸಮಯದಲ್ಲಿ. ಇದಕ್ಕಿಂತ ಮೊದಲಂತೂ, ಅಂದರೆ ನಮ್ಮ ಸಮಯದಲ್ಲಂತೂ, ಹೀಗೆ ತಿರುಗಿಸುವ, ಮೇವು ಕತ್ತರಿಸುವ ಮಷಿನ್ ಕೈಯಿಂದ ತಿರುಗಿಸಬೇಕಾಗುತ್ತಿತ್ತು. ಅದನ್ನು ಗಂಡಾಸ ಎನ್ನುತ್ತಿದ್ದರು. ಮತ್ತು ಅದಕ್ಕಿಂತ ಮೊದಲು ನಾವು ನೋಡಿದ್ದೇವೆ, ನಮ್ಮ ತಾತ ಕೈಯಿಂದ ಹೀಗೆ ಕತ್ತರಿಸುತ್ತಿದ್ದರು. ಹೀಗೆ ಇನ್ನು ಹಿಂದೆ ಹೋದರೆ ಏನು ಸ್ಥಿತಿ ಇರಬಹುದು? ಈಗ ಹೇಳುವ ಅರ್ಥ ಏನಂದ್ರೆ, ಇಂದೇನು ಟೆಕ್ನಿಕ್ ಪ್ರಾಪ್ತವಿದೆ, ಇದು ಗಾಡ್ ಕಬೀರ್ ಗಿವನ್ ಆಗಿದೆ. ಏಕೆಂದ್ರೆ ನೀವು ನಿಮ್ಮ ಸದ್ಗ್ರಂಥಗಳನ್ನು ಈ ಪ್ರೊಜೆಕ್ಟರ್, ಟಿವಿಯ ಮಾಧ್ಯಮದಿಂದ ಸಮಕ್ಷಮದಲ್ಲಿ ಕಣ್ಣಾರೆ ಕಂಡು ಹೊಂದಿಸಲಿ ಎಂದು. ನಿಮ್ಮ ಮನೆಯಲ್ಲಿ ಉಪಲಬ್ಧವಿರುತ್ತವೆ ಈ ಎಲ್ಲ ಸದ್ಗ್ರಂಥಗಳು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ
ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302